ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ. ಸಮಸ್ತ ಕರ್ನಾಟಕ ಜನತೆಗೆ ಪಾರ್ಟ್ 2 ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಸೇಮ್ ಡೇ ಅಲ್ಲೇ 2 ವಿಡಿಯೋ ಮಾಡ್ತಾ ಇರೋದು. ಸೇಮ್ ಡೇ ಅಂದರೆ ನಾನು ಮೆಹಂದಿ ಪೇಸ್ಟ್ನ ಬಂದು ಮಧ್ಯಾಹ್ನ 2:45 3 ಗಂಟೆ ಅಷ್ಟೊತ್ತು ಕಲಿಸಿದ್ದೆ. ಸೊ ನಾನು ಹೇಳಿದ್ದೆ 6 ಅವರ್ಸ್ ಮಿನಿಮಮ್ ಸೋಕ್ ಆಗಬೇಕು ಅಂತ ಹೇಳಿಬಿಟ್ಟು ಸಂಜೆ ಒಂದು 9:30 ಅಷ್ಟೊತ್ತಿಗೆ ವಿಡಿಯೋ ಮಾಡೋಣ ಸ್ಟುಡಿಯೋದಲ್ಲೇ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಆದರೆ ನನಗೆ ಕ್ಲೈಂಟ್ ಇದರಿಂದ ಮಾಡೋಕ್ಕಾಗಿಲ್ಲ, ತುಂಬ ಲೇಟ್ ನೈಟ್ ಆಗೋಯ್ತು. ಪ್ಲಸ್ ಸ್ಟುಡಿಯೋ ಕ್ಲೋಸ್ ಮಾಡೋ ಟೈಮ್ ಬಂತು. ಸೊ ಹಾಗಾಗಿ ಸ್ಟುಡಿಯೋ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದು ನನ್ನ ಡಿನ್ನರ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಪಾರ್ಟ್ 2 ವಿಡಿಯೋ ಮಾಡಬೇಕಂತ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದು 10:35. ಸೊ 10:35 ಆಗಿದೆ. ಹೇಗಾದರೂ ಮಾಡಿ ವಿಡಿಯೋನ ನಾನು ಇವತ್ತೇ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮೆಹಂದಿ ಪೇಸ್ಟ್ನ ಕಲಿಸಿ ನಾಳೆ ಮಾಡಿದ್ರೆ ಇನ್ನೂ ಸ್ಟೇನ್ ಚೆನ್ನಾಗಿ ಬರುತ್ತೆ. ಬಟ್ ಬೆಳಗ್ಗೆ ಟೈಮಲ್ಲಿ ನನಗೆ ಮತ್ತೆ ವಿಡಿಯೋ ಮಾಡಿ ಮತ್ತೆ ಮೆಹಂದಿ ಕೋನ್ ಹಾಕೋದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮನೇಲೇ ಬೈ ಎನಿ ಕಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಹಾಗಾಗಿ ಪಾರ್ಟ್ 2 ವಿಡಿಯೋನ ಮನೇಲಿ ಮಾಡಬೇಕಾಗಿ ಬಂತು ಅಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡು ಡ್ರೆಸ್ಸು ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬೆಡ್ ಮೇಲೆ ಇದ್ದೀನಿ ಇವಾಗ. ಸೊ ಸೋಕ್ ಮಾಡಿದಂಥ ಮೆಹಂದಿ ಪೇಸ್ಟನ್ನು ತೆಗಿತಾ ಇದ್ವಿ. 6 ಅವರ್ಸ್ ಸೋಕ್ ಮಾಡ್ಬೇಕು ಅಂದ್ಕೊಂಡೆ, ಮೋರ್ ದೆನ್ 6 ಅವರ್ಸ್ ಆಗಿದೆ. ಇವಾಗಲೇ ಓಪನ್ ಮಾಡ್ತಿರೋದು ನೋಡಿ, ಕಲರು ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಅಂತ. ಸ್ವಲ್ಪ ಹತ್ರ ಬಂದೇ ತೋರಿಸ್ತೀನಿ, ಮೋಸ್ಟ್ಲಿ ಕಾಣಲ್ಲ ಅನ್ಸುತ್ತೆ. ಸೊ ಇವಾಗ ನೋಡ್ಬೋದು ನೀವು ಕಲರು, ಇವಾಗ ನೋಡ್ತಾ ಇದ್ದೀರಲ್ಲ ಕಲರ್ ಚೇಂಜ್ ಆಗಿದೆ. ಇದೇ ಸ್ಪೂನನ್ನು ನಾನು ಯೂಸ್ ಮಾಡಿದ್ದು ಅವಾಗೆ. ಸೊ ಸೇಮ್ ಸ್ಪೂನಲ್ಲೇ ನಾನು ಇದು ಮಾಡ್ತೀನಿ ನೋಡಿ, ಕಲರು ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ನಮಗೆ ಕಾಣಿಸ್ತಾ ಇದಿಲ್ಲ, ಗ್ರೀನ್ ಕಲರ್ ಆಗಿ ಬೇಸ್ ಇದೆ, ಮೇಲೆ ರೆಡ್ ಆಗಿ ಕಾಣ್ತಿದೆ. ಈ ಥರ ಬಂದ್ರೇನೆ ಕಲರು ಚೆನ್ನಾಗಿ ಬಿಟ್ಟಿದೆ ಅಂತ ಅರ್ಥ, ಚೆನ್ನಾಗಿ ಕಲರ್ ಬಂದಿದೆ ಅಂತ ಅರ್ಥ. ಸೊ ನಮ್ಮ ಮೆಹಂದಿ ಪೇಸ್ಟು ರೆಡಿ ಆಗಿದೆ. ಜಸ್ಟ್ ಕೋನಲ್ಲಿ ಫಿಲ್ ಮಾಡೋದಷ್ಟೇ ನಮ್ಮ ಕೆಲಸ. ಸೊ ಫಿಲ್ ಮಾಡುವ. ಮನೆ ಸ್ವಲ್ಪ ಕಂಫರ್ಟಬಲ್ ಆಗಿರೋದ್ರಿಂದ ಆರಾಮಾಗಿ ಹೆಂಗೆ ಬೇಕಾದರೂ ಕೂತ್ಕೊಂಡು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಪೇಸ್ಟನ್ನ ಕಂಪ್ಲೀಟಾಗಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋನ್ಗೆ ಫಿಲ್ ಮಾಡೋಣ. ನೋಡಿ ಮೆಹಂದಿಯ ಕನ್ಸಿಸ್ಟೆನ್ಸಿ ಹೀಗಿರಬೇಕು, ಹಿಂಗೆ ಇವಾಗ ಬರ್ತಾ ಇದೆಯಲ್ಲ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ಸೊ ಈ ಥರ ಬಂದರೆ ಪೇಸ್ಟು ತುಂಬ ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಕೋನ್ಗೆ ಫಿಲ್ ಮಾಡೋಣ. ಸೊ ಕೋನ್ಗೆ ಫಿಲ್ ಮಾಡೋ ಪ್ರೊಸೀಜರ್ ಏನಂದರೆ, ಇದನ್ನು ಕೋನ್ಗೆ ಫಿಲ್ ಮಾಡೋಕ್ಕಿಂತ ಮುಂಚೆ ನಾನು ಪಾರ್ಟ್ 1 ಹೇಳಿದ್ದೆ, ಜಸ್ಟ್ ಕೋನ್ ಮಾಡಿದ್ದೀನಿ ಅಷ್ಟೇ, ಓವರ್ಲಾಕ್ ಮಾಡಿಲ್ಲ ಅಂತ. ಸೊ ಇವಾಗ ಓವರ್ಲಾಕ್ ಮಾಡ್ತಾಯಿದ್ದೀನಿ. ಓವರ್ಲಾಕ್ ಹೇಗೆ ಮಾಡೋದು ಅಂತಂದರೆ, ಸೈಡಲ್ಲಿ ಲೈನ್ಸು, ನಾವು ರೋಲ್ ಮಾಡಿರೋವಂಥ ಲೈನ್ಸ್ ನಮಗೆ ಕಾಣುತ್ತಲ್ಲ, ಆ ಲೈನ್ಸನ್ನು ಲಾಕ್ ಮಾಡಬೇಕು. ಈ ಕಡೆ ಹೆಂಡ್ ಆಗ್ತಾ ಇದೆ. ನಾಲ್ಕು ಕೋನನ್ನು ಓವರ್ಲಾಕ್ ಮಾಡಾಯಿತು. ಕ್ಲೀನಾಗಿ ನೋಡ್ಬಿಟ್ಟು ಓವರ್ಲಾಕ್ ಮಾಡಿದ್ದೀನಿ ನಾನು 4. ಜಸ್ಟ್ ನಾವು ರೋಲ್ ಅಪ್ ಮಾಡಬೇಕಂದ್ರೆ ಆ ಕಾರ್ನರಲ್ಲಿ ಒಂದು ಲೈನ್ ಕಾಣುತ್ತೆ ಸೈಡಲ್ಲಿ, ಆ ಲೈನನ್ನು ಕ್ಲೀನಾಗಿ ಕ್ಲೋಸ್ ಮಾಡಬೇಕಷ್ಟೇ. ಅದನ್ನೇ ಓವರ್ಲಾಕ್ ಅಂತ ಕರೆಯೋದು, ಬೇರೆ ಇನ್ನೇನೂ ಇಲ್ಲ. ಸೊ ಇವಾಗ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಒಂದು ಬೇಕ್ರಿಯಲ್ಲೆಲ್ಲ ಯೂಸ್ ಮಾಡೋ ಕವರು. ಈ ಕೇಕ್ ಮೇಲೆ ಕ್ರೀಮ್ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ನಾವು ಮೆಹಂದಿಗೆ ಯೂಸ್ ಮಾಡ್ತೀವಿ. ಇದು ಬಂದು ಮೆಹಂದಿನ ಫಿಲ್ಟರ್ ಮಾಡೋ ಸಾಕ್ಸು. ಇವಾಗ ಮೆಹಂದಿ ಪೇಸ್ಟನ್ನು ನಾವು ಇದ್ರೊಳಗಡೆ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ತೀವಿ. ಏನಕ್ಕೆ ಮೆಹಂದಿನ ಪೇಸ್ಟ್ನ ಇದ್ರೊಳಗಡೆ ಹಾಕಿ ಫಿಲ್ಟ್ರ್ ಮಾಡ್ತೀವಿ ಅಂದರೆ, ಸಪೋಸ್ ಏನಾದರೂ ಡಸ್ಟು ಗಲೀಜು ಏನಾದರೂ ಇದ್ದರೆ ಅದರಲ್ಲಿ ಬಂದುಬಿಡಲಿ ಅಂತ ಫಿಲ್ಟ್ರ್ ಮಾಡೋದಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಎಲ್ಲೂ ಮೆಹಂದಿ ಡಿಸೈನ್ ಮಾಡಬೇಕಂದ್ರೆ
ಡಿಸೈನು ಪೇಸ್ಟ್ ರಿಲೀಸ್ ಮಾಡ್ಬೇಕಂದ್ರೆ ಕೋನಿಂದ ಡಿಸೈನ್ ಬಂದ್ಬಿಟ್ಟು ಕ್ರ್ಯಾಕ್ ಬಿಡಬಾರ್ದು, ಇಲ್ಲಾಂದ್ರೆ ಅದು ಸ್ಟಕ್ ಆಗಬಾರ್ದು ಕೋನು, ಹಾಗಾಗಿನೇ ಇದು ಮಾಡೋದು. ಇದು ಕೈ ಬೆರಳಿಗೆ ಒಂಚೂರು ಇವಾಗ ತಾಕಿದ್ರು ಕೂಡ ಕೈ ಫುಲ್ಲು ಇಮಿಡಿಯೇಟ್ ಆಗಿ ಆರೆಂಜ್ ಕಲರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ, ಅಷ್ಟು ಸ್ಟ್ರಾಂಗು ಕೋನು, ಸಾರಿ ಪೇಸ್ಟು. ನೋಡಿ ನಾನು ಹೇಳ್ದೆ ಅಲ್ವಾ ತುಂಬ ಸ್ಟ್ರಾಂಗ್ ಅಂತ, ಅಷ್ಟು ಬೇಗ ಕಲರ್ ಬಂದ್ಬಿಡ್ತು ಕೈಯಲ್ಲಿ, ಆರೆಂಜ್ ಕಲರು. ಫುಲ್ಲು ಬಿಗಿಯಾಗಿ ಹಿಡಿದು ಟೈಟಾಗಿ ಕೋನ್ನ ಫಿಲ್ಟರ್ ಮಾಡಬೇಕು. ನೋಡಿ ನಾನು ತಿಂದಿರೋ ನೈಟ್ ಡಿನ್ನರ್ ಎಲ್ಲ ಇದರಲ್ಲೇ ಹೋಗ್ಬಿಡುತ್ತೆ ಅನ್ಸುತ್ತೆ ಎನರ್ಜಿ. ಕೋನು ಫಿಲ್ ಮಾಡಕ್ ರೆಡಿ ಇದೆ, ಕೋನು ಫಿಲ್ ಮಾಡೋಣ. ಕೈ ಆಮೇಲೆ ವಾಶ್ ಮಾಡ್ಕೊಳ್ಳೋಣ. ಈ ಕಾರ್ನರ್ ಟಿಪ್ನ ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ, ಒಳಗಡೆನೆ ಪ್ಲೇಸ್ ಮಾಡಿದ್ದೀನಿ. ಸೊ ಇವಾಗ ಒಂದೊಂದೇ ಕೋನ್ನ ಕಾರ್ನರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಬೇಕು, ಜಾಸ್ತಿ ಕಟ್ ಮಾಡಬಾರ್ದು, ಜಸ್ಟ್ ಹೇರ್ ರಿಲೀಸ್ ಆಗ್ಬೇಕಂತಷ್ಟೇ. ನಾಲ್ಕು ಕೋನು ರೆಡಿ ಆಗಿದೆ. ಸೊ ಈ 3 ಕೋನ್ನ ಲಾಕ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಇದನ್ನ ಎತ್ತಿಟ್ಬಿಡ್ತೀನಿ. ನಾನು ಆಲ್ರೆಡಿ ಪೇಸ್ಟ್ ರೆಡಿ ಮಾಡ್ಬೇಕಂದ್ರೆ ಕ್ಲಿಯರಾಗಿ ಹೇಳಿಬಿಟ್ಟೆ, ಬರೀ 2-3 ಕೋನ್ ರೆಡಿ ಆಗಷ್ಟೇ ಪೇಸ್ಟ್ ಪ್ರಿಪೇರ್ ಮಾಡೋದು, ಅದ್ರ ಮೇಲೆ ಮಾಡಲ್ಲ. ಬಿಕಾಸ್ ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕರೆಕ್ಟಾಗಿ ನನ್ನ ಪ್ರಿಡಿಕ್ಷನ್ ಪ್ರಕಾರನೇ 4 ಕೋನ್ ಪ್ರಿಪೇರ್ ಮಾಡಿದ್ದೆ, 4 ಬಂದಿತ್ತು. ಸೊ ಪ್ರಿಡಿಕ್ಷನ್ ತಪ್ಪಾಗಿಲ್ಲ ಅಂತ ಅಲ್ಲಿಗಾಯ್ತು. ಸೊ ಇವಾಗ ಡಿಸೈನ್ ಮಾಡ್ಕೊಳಕ್ಕೆ ಶುರು ಮಾಡೋಣ. ಆಲ್ರೆಡಿ ಕೈಯಲ್ಲೆಲ್ಲ ಫುಲ್ಲು ಕಲರ್ ಬಂದ್ಬಿಟ್ಟಿದೆ. ಈ ಬೆರಳಲ್ಲಂತೂ ಹೇಳೋದೇ ಬೇಕಾಗಿಲ್ಲ, ಮೆಹಂದಿ ಡಿಸೈನ್ ಹಾಕಿರೋ ಥರನೇ ಕಲರ್ ನೋಡಿ ಹೆಂಗ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಕ್ಲೀನಾಗಿ ಕೈನ ವಾಶ್ ಮಾಡಿಬಿಟ್ಟು ಇವಾಗ ಬ್ಯಾಕ್ ಹ್ಯಾಂಡಲ್ಲಿ ಮಾಡೋ ಡಿಸೈನನ್ನು ತೋರಿಸ್ಬಿಟ್ಟು ಆ ಡಿಸೈನನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಡಿಸೈನ್ ಹಾಕೋ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಗಾಯ್ಸ್, ನಾನು ಮಾಡಬೇಕು ಅಂದ್ಕೊಂಡಿರೋ ಡಿಸೈನು ಇಲ್ಲಿದೆ ನೋಡಿ. ಇದೇ ಡಿಸೈನನ್ನೇ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದು ಇವಾಗ. ಸೊ ಇಲ್ಲಿರೋ ಎಕ್ಸಾಕ್ಟ್ ಡಿಸೈನ್ನ ಇವಾಗ ಇಲ್ಲಿ ಕೈಯಲ್ಲಿ ಬರ್ಸ್ಬೇಕು ನಾನು. ಅದೇ ನನ್ನ ಕೆಲಸ. ಇವಾಗಲೇ ಟೈಮು 11 ಗಂಟೆ ಆಯಿತು ನೋಡಿ. ಟೈಮ್ ಇವಾಗಲೇ 11 ಗಂಟೆ 2 ನಿಮಿಷ ಆಗಿದೆ. ನೋ ಆಪ್ಷನ್, ನನಗೆ ಇವತ್ತೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇದೆ. ಸೊ ಸ್ಟಾರ್ಟ್ ಮಾಡ್ತೀನಿ ಬೇಗ ಡಿಸೈನ್ ಮಾಡೋಕ್ಕೆ.
ಫೈನಲಿ ಆಯಿತು. ಫುಲ್ಲು ಡಿಸೈನ್ ಮಾಡಿದ್ದೀನಿ ಮೆಹಂದಿದು. ಆಲ್ಮೋಸ್ಟ್ ನನಗೆ 30 to 35 ಮಿನಿಟ್ಸ್ ತಗೋತು. ಕಷ್ಟಪಟ್ಟು ಇಷ್ಟಪಟ್ಟು ಹೆಂಗೋ ಮಾಡಿದೆ. ನೋಡಿ ಹೇಗಿದೆ ಇದು ಇವಾಗ ಮಾಡಿರುವಂಥ ಡಿಸೈನು. ಸೊ ಬೆಳಗ್ಗೆ ಕಲರ್ ಸ್ಟೇನ್ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇವಾಗೇನೋ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಬೆಳಗ್ಗೆ ನೋಡೋಣ. ಸೊ ಸಿ ಯು ಆಲ್ ಮಾರ್ನಿಂಗ್. ಗುಡ್ ನೈಟ್. ಟೇಕ್ ಕೇರ್. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನಾನು ಏನಕ್ಕೆ ಡ್ರೈ ಆಗಿರೋ ವಿಡಿಯೋನ ತೆಗ್ದಿದ್ದೀನಿ ಅಂತಂದರೆ, ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಹೋಮ್ ಮೇಡ್ ಮೆಹಂದಿ ಕೋನಲ್ಲಿ ಒಂದು ಮಾಡೋ ಡಿಸೈನು ನಾರ್ಮಲ್ ಕೋನಲ್ಲಿ ಮಾಡಿ ಡಿಸೈನು ಹೆಂಗೆ ಉದುರೋಗುತ್ತೋ ಡ್ರೈ ಆದಮೇಲೆ ಆ ಥರ ಉದುರೋಗಲ್ಲ ಅಂತ ಹೇಳಿದ್ದೆ. ಸೊ ಅದನ್ನು ಜಸ್ಟ್ ತೋರಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನೋಡಿ ನಾನು ಹಾಕಿರೋ ಡಿಸೈನ್ ಹೆಂಗೆ ಕಾಣಿಸಿದೆ ಹಾಗೆ ಕಂಪ್ಲೀಟಾಗಿ ಫುಲ್ಲು ಗಟ್ಟಿಯಾಗಿ ಡ್ರೈ ಆಗಿರುತ್ತೆ. ಇದು ಅಷ್ಟು ಬೇಗ ಉದುರಲ್ಲ. ನಾವು ನೋಡಿ ನಾನು ಎಷ್ಟು ಇದು ಮಾಡ್ತಾಯಿದ್ದೀನಿ. ಈ ಥರ ಮಾಡಿ ಇದು ಮಾಡಿದ್ರೆ ಮಾತ್ರನೇ ಅದು ಬರುತ್ತೆ ಹೊರತು ಅದಾಗಿ ಅದು ಬರಲ್ಲ. ಸೊ ಇದು ಬೆಳಗ್ಗೆಯ ವಿಡಿಯೋ. ಇವಾಗ ಇದನ್ನು ವಾಶ್ ಮಾಡಿ ಇದು ಕಲರ್ ಸ್ಟೇನ್ ಬಂದಾದಮೇಲೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ ಇದು ನೋಡಿ ಕಲರ್ ಬಂದಿರೋ ವಿಡಿಯೋ ಎಷ್ಟು ಕಲರ್ ಬಂದಿದೆ ಅಂತ. ಡಾರ್ಕ್ ಆಗಿ ನಾರ್ಮಲ್ ಆಗಿ ನಾವು ಅಂಗಡಿ ಮೆಹಂದಿನ ಯೂಸ್ ಮಾಡಿದಾಗ ಹೆಂಗೆ ಕಲರ್ ಬರುತ್ತೋ ಅದೇ ಥರ ಬಂದಿದೆ. ಸೊ ನಿಮ್ಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ಥರ ಹೆಚ್ಚು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ಪೇಷನ್ಸ್ ಆಗಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ಅಂಡ್ ಸಿ ಯು ಆಲ್. ಬಾಯ್ ಬಾಯ್.